ನಾನಿವತ್ತು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ಒಬ್ಬೊಬ್ಬರಿಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋದೇ ಇಲ್ಲ, ಕಿತ್ತೋಗುತ್ತೆ ಅನ್ನೋರು ಕೂಡ ಕೊನೆವರೆಗೂ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಮಾಡ್ಕೊಳ್ಬೋದು, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಹಂಗೆ ಹೊಸಬ್ರು ಯಾರಾದರೂ ಕೂಡ ಫಸ್ಟ್ ಟೈಮು ಒಬ್ಬಟ್ಟು ಮಾಡ್ತಾ ಇದ್ದೀವಿ ಅನ್ನೋರ್ಗೂ ಕೂಡ ತುಂಬ ಈಸಿ ಕೂಡ. ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಒಂದು ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಫಸ್ಟ್ ಮಾಡ್ತಾ ಇರೋದು ನಾನು ಕಾಯಿ ಒಬ್ಬಟ್ಟಿಗೆ ತೋರಿಸ್ತಾ ಇರೋದು. ನಾನು ಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಬೇಡ, ಎಷ್ಟು ಅಂದರೆ 1/4 ಗ್ಲಾಸ್ ಅಷ್ಟೇ ಸಾಕಾಗುತ್ತೆ. ಜಾಸ್ತಿ ನೀರೇನು ಹಾಕಂಗಿಲ್ಲ. ಇದು ಬೆಲ್ಲ ಕರಗಬೇಕಷ್ಟೇ. ಕಾಯಿ ನಾನು ದೇವಸ್ಥಾನಗಳಿಗೆಲ್ಲ ಹೋಗಿದ್ನಲ್ಲ, ಆ ಕಾಯಿ ಕೂಡ ಹಂಗೆ ಇತ್ತು. ಅದನ್ನೇ ಕಾಯಿ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಸಲ ಮಿಕ್ಸಿ ಜಾರ್ನಲ್ಲಿ ತುರಿದ ಮೇಲೆ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕು. ಅದನ್ನು ಕಾಯಿ ತುರಿನ ನೋಡ್ತಾ ಇದ್ದೀರಲ್ಲ. ಈಗ ಬೆಲ್ಲ ಕರಗೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬಾ ಈಸಿನೂ ಕೂಡ. ಜಾಸ್ತಿ ಏನೋ ರಿಸ್ಕ್ ಏನಿಲ್ಲ, ಬೇಗ ಕೂಡ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಬೆಲ್ಲ ಕರಗ್ತಾ ಇದೆ. ಅಷ್ಟರಲ್ಲಿ ಕಾಯಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲೇನೆ ರೆಡಿ ಇದೆ. ನೋಡಿ, ಈಗ ಕಾಯಿನೂ ತೋರಿಸ್ತೀನಿ. ನೋಡಿ, ಈ ಥರ ತುರಿದು ಮತ್ತೆ ಒಂದ್ಸಲ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ನೋಡಿ, ಹೀಗೆ ಅಂದರೆ ನೀವು ದೇವಸ್ಥಾನಗಳಿಗೆಲ್ಲ ಹೋಗಿರ್ತೀರ, ಕಾಯಿಗಳು ಜಾಸ್ತಿ ಇರುತ್ತೆ, ವೇಸ್ಟ್ ಆಗುತ್ತೆ ಅನ್ನೋರು ಒಬ್ಬರು ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ಆದ್ರೂ ಕೂಡ ಅದೆಲ್ಲ ಎದ್ದು ಬಿಡುತ್ತೆ. ಹಂಗಾಗಿ ಆದರೂ ಕೂಡ ಏನಿಲ್ಲ, ನೀವು ಎದ್ದಿರುತ್ತಲ್ಲ, ಈಗೆಲ್ಲ ಮಿಕ್ಸಿ ಇದರಲ್ಲಿ ಇಟ್ಟಿರ್ತೀರಲ್ಲ, ಫ್ರಿಡ್ಜಲ್ಲಿ ಇಟ್ಟಾಗ ಎಲ್ಲ ಸಿಪ್ಪೆ ಎಲ್ಲ ಎದ್ಬಿಟ್ಟಿರುತ್ತೆ. ಹಾಗಾಗಿ ಅವಾಗೂ ಕೂಡ ನೀಟಾಗಿ ಹಚ್ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಈಸಿಯಾಗಿ ಮಾಡ್ಕೊಳ್ಬೋದು, ಕಾಯಿ ಒಬ್ಬಟ್ಟು ಮಾಡ್ಕೊಳ್ಬೋದು, ತುಂಬ ಈಸಿ ಕೂಡ. ನೋಡ್ತಾ ಇದ್ದೀರಲ್ಲ, ಈಗ ಬೆಲ್ಲ ಕರಗೋವಷ್ಟರಲ್ಲಿ ನಾನಿವಾಗ ನೋಡಿ, ಬೆಲ್ಲ ಕರಗಿದಾದ್ಮೇಲೆ ನಾನೊಂದು ಪಾತ್ರೆಗೆ, ಒಂದು ಬಾಣಲಿಗೆ ಸೋಸ್ಕೊಂಡ್ಬಿಟ್ಟು ಆ ಕಾಯಿನೂ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ. ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಇಷ್ಟು ಕೂಡ ಹಾಕೊಂಡು ಅದು ಕರಗಿದ್ದ ನಂತರನೇ ಇದಕ್ಕೆ ಸೋಸ್ಕೊಂಡ್ಬಿಡ್ಬೇಕು. ಸೋಸ್ಕೊಂಡು ಬಾಂಡಿಗೆ ಸೋಸ್ಕೊಂಡು ಆ ಬಾಂಡಿಗೆ ಆ ಕಾಯಿ ಕೂಡ ಇತ್ತಲ್ಲ, ಅದನ್ನು ಕೂಡ ಹಾಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕು. ಇದು ಬೇಯಿಸೋದೊಂದು ಸ್ವಲ್ಪ ತಡ ಹಿಡಿಯುತ್ತೆ, ಅಷ್ಟು ಬಿಟ್ಟರೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟಂತೂ ಕಾಯಿ ಒಬ್ಬಟ್ಟು ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಈ ಥರ ಅದೇ ಗ್ರೈಂಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಹಂಗೆ ತುರಿ ಇದ್ರೆ ಒಬ್ಬಟ್ಟು ತಟ್ಟೋದಕ್ಕೆ ಎಲ್ಲ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆದರೆ ನಾನು ಕೂಡ ಇದೇ ಫಸ್ಟ್ ಟೈಮು ಮಾಡ್ತಾ ಇರೋದು. ಆದರೆ ಇದು ಕಾಯಿನಾರು, ಆಮೇಲೆ ಏನೋ ಅನ್ಕೋಬೇಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ತೆಂಗಿನಕಾಯಿನಲ್ಲಿ ತುರಿಯೋವಾಗ ಬಂದೇ ಬರುತ್ತೆ, ಯಾಕಂದರೆ ಸ್ವಲ್ಪ ನಾರು ಬಿದ್ದೇ ಬೀಳುತ್ತೆ, ಏನು ಬೀಳ್ದಿರ ಏನಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಆದರೆ ತುಂಬ ಚೆನ್ನಾಗಿ ಬಂತು. ಒಬ್ಬಟ್ಟಂತೂ ಸಕ್ಕತ್ತಾಗಿ ಬಂತು. ನಾನು ನೋಡಿಕೊಂಡು ನೋಡಿ ಈ ಥರ ಮಾಡಿದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಒಂದು 10 ನಿಮಿಷ ಅಲ್ಲ, ಒಂದು 1/4 ಗಂಟೆ 20 ನಿಮಿಷ ಇದು ಬೇಯಿಸ್ಕೊಳ್ಬೇಕಾಗತ್ತೆ. ಬಾಣಲಿ ಸ್ವಲ್ಪ ಚಿಕ್ಕದೇ ಆಯಿತು, ಇನ್ನೊಂದು ಸ್ವಲ್ಪ ದೊಡ್ಡದೇ ತಗೋಬೇಕಾಗಿತ್ತು ಅನ್ಸುತ್ತೆ. ಸ್ವಲ್ಪ ಸಣ್ಣ ಉರಿನೇ ಇಟ್ಕೋಬೇಕು ಬೇಯಿಸೋದಕ್ಕೆ ಮಾತ್ರನಾ, ಅಂದರೆ ಇದಾಗೋಗುತ್ತೆ, ಸೀದೋಗ್ಬಿಡುತ್ತೆ. ಜಾಸ್ತಿ ಜೋರಾಗಿ ಇಟ್ಕೋಬಾರ್ದು. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೀಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು, ಜೊತೆಗೆ ಕೈಗೆ ಎಲ್ಲ ಎಣ್ಣೆ ಥರ ಬಿಡಬೇಕು. ಅದು ಕಾಯಿನ ಅಂಶದ್ದು ಎಣ್ಣೆ ಥರ ಜಿಡ್ಡಿನ ಅಂಶ ಬಿಡಬೇಕು. ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ಕೈಯಲ್ಲೂ ಕೂಡ ಎಣ್ಣೆ ಹೇಗಾಗಿದೆ ನೋಡಿ, ಆ ಥರ ಇರಬೇಕು. ನಾವೇನು ಎಣ್ಣೆ ತುಪ್ಪ ಏನು ಕೂಡ ಹಾಕಿರಲ್ಲ ನಾನು. ಕೆಲವೊಬ್ಬೊಬ್ರು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋತಾರೆ, ನೀವು ಹಾಕ್ಕೊಳ್ಬೋದು ನೀವು ಕೂಡ. ನಾನೇನು ತುಪ್ಪ ಎಣ್ಣೆ ಎಲ್ಲ ಏನು ಕೂಡ ಹಾಕಿಲ್ಲ, ನಾನು ಹಂಗೆ ಬೇಯಿಸ್ಕೊಂಡು ಹಂಗೆ ತೊಗೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಯಾವುದೇ ರೀತಿ ತುಪ್ಪ ಬೇಡ, ಎಣ್ಣೆ ಬೇಡ, ತುಂಬ ಈಸಿಯಾಗಿ ಕಾಯಿ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ಹೀಗೆ ಉಂಡೆ ಕಟ್ಟಿದ್ರೆ ಉಂಡೆ ಹಾಕಬೇಕು, ಆ ರೀತಿಯಾಗಿ ಇರಬೇಕು. ನೋಡಿ, ಕೈಯಲ್ಲಿ ಎಣ್ಣೆ ಅಂಶ ಹೆಂಗ್ಬಿಟ್ಟೈತೆ, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನಾನು ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಕಲಸೋದು ಎಲ್ರಿಗೂ ಗೊತ್ತೇ ಇದೆ, ಮಾಮೂಲಿ. ಈಗ ನಾನು ಬೇಳೆ ಒಬ್ಬಟ್ಟಿಗೆ ಹಿಟ್ಟು ಯಾವ ಕಳಿಸ್ತೀನಲ್ಲ, ಅವಾಗೂ ಕೂಡ ಒಂದ್ಸಲ ನೋಡ್ಕೊಳ್ಳಿ ಹಿಟ್ಟು ಯಾವ ರೀತಿ ಕಲಿಸ್ತೀನಿ ಅಂತ ಹೇಳಿ. ಇದಕ್ಕೇನು ಯಾವ ರೀತಿ ಕಲಸೋದು ಅಂತ ನಾನೇನು ತೋರಿಸಿಲ್ಲ, ಅದ್ರಲ್ಲಿ ತೋರಿಸಿದ್ದೀನಿ. ಹಂಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹಿಟ್ಟನ್ನು ಕೂಡ ಯಾವ ರೀತಿ ಕಲಿಸ್ತೀನಿ ಅಂತ ಹೇಳಿ. ಹೀಗೆ ರೆಡಿ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಳ್ಬೇಕು, ಸ್ವಲ್ಪ ತಟ್ಟು ಇದು ಮಾಡಿಕೊಂಡು ಆಮೇಲೆ ಇದನ್ನು ಹೂರ್ಣನ ಇಟ್ಬಿಟ್ಟು, ಹೂರ್ಣ ಅಂತೀನಿ ನಾನು, ಕಾಯಿ ಒಬ್ಬಟ್ಟಿಂದ ಹೂರ್ಣನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು.
ನಾನೊಂದು ದೊಡ್ಡ ದಬ್ರಿನಲ್ಲಿ ಒಂದು ಮುಕ್ಕಾಲು ದಬ್ರಿಯಷ್ಟು ನಾನು ಕಾಯಿ ತುರಿ ಇದ್ದಿದ್ದಕ್ಕೆ ನಾನೊಂದು ಮಾಮೂಲಿ ಬೌಲಲ್ಲಿ ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಅಷ್ಟು ಕಾಲು ಭಾಗದಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನಾನು. ನಮಗೇನೋ ಇಲ್ಲ ಕರೆಕ್ಟಾಗಿದೆ. ನೀವು ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೀವು. ನಮಗೆ ಕರೆಕ್ಟಾಗೇ ಇದೆ ನೋಡಿ. ಹೀಗೆ ತಟ್ಟುವಾಗ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಮಾಮೂಲಿ ಸ್ವಲ್ಪ ಹಿಂಗೆ ತಟ್ಕೊಂಬಿಟ್ಟು ಒಬ್ಬೊಬ್ರು ಎಲ್ಲ ಹಿಂಗೆ ಕೈಯಲ್ಲೇ ತಟ್ಬಿಡ್ತಾರೆ. ಆದರೆ ನನಗೆ ಆ ರೀತಿಯಾಗಿ ತಟ್ಟೋದಕ್ಕೆ ಬರಲ್ಲ, ಕೈಯಲ್ಲೇ ತಟ್ಟೋದಕ್ಕೆ. ನಾನು ಈ ರೀತಿ ಒಂದು ಮೇಲೆ ಒಂದು ಕವರನ್ನು ಹಾಕ್ಕೊಂಬಿಟ್ಟು ತಟ್ಬಿಡ್ತೀನಿ. ಬೇಗ ಅದು ಆಗುತ್ತೆ. ನನಗಂತೂ ಈಸಿ ಅನಿಸುತ್ತೆ, ಇದು ಕಿತ್ತೋಗಲ್ಲ, ಏನೂ ಇಲ್ಲ. ಹಂಗಾಗಿ ನನಗಂತೂ ಬರಲ್ಲ. ಆದರೆ ನಾನಂತೂ ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ನಾನು ಒಬ್ಬಟ್ಟು ಕರೆಕ್ಟಾಗಿ ನಾನು ಮಾಡ್ತೀನಿ. ಹಾಗಾಗಿ ನನಗೆ ಕೈಯಲ್ಲಿ ತಟ್ಟೋದಕ್ಕೆ ಬರಲ್ಲ. ಆದರೆ ಈ ರೀತಿ ಮಾಡಿದ್ರೆ ಮಾತ್ರ ಬೇಗ ಬೇಗ ಮಾಡ್ಕೋತೀನಿ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ನೋಡ್ತಾ ಇದ್ರಲ್ಲ, ಹೀಗೆ ಎಷ್ಟು ತೆಳು ಬೇಕಷ್ಟು ತೆಳುವಾಗೂ ಕೂಡ ಮಾಡ್ಕೊಳ್ಬೋದು. ಥಿಕ್ನೆಸ್ ದಪ್ಪನೂ ಕೂಡ ಮಾಡ್ಕೊಳ್ಬೋದು, ಬೇಗ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಹೀಗೆ ಮಾಡ್ಕೊಳ್ಳಿ ನೀವು ಕೂಡ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ತಿರುಗಿಸೋವಾಗಿ ಏಲಕ್ಕಿ ಪೌಡರ್, ಅದೇ ಈಗ ಕಾಯಿ ತುರಿ ಬೆಲ್ಲದಲ್ಲೇ ಸೋಸ್ಕೊಂಡು ಹಾಕೊಂಡಿದ್ನಲ್ಲ, ಆವಾಗೇನೆ ನಾನು ಏಲಕ್ಕಿ ಪುಡಿನೂ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಂಗಾಗಿ ಏಲಕ್ಕಿ ಹಾಕಿಲ್ಲ ಅಂತ ಅನ್ಕೋಬೇಡಿ, ಏಲಕ್ಕಿನೂ ಕೂಡ ಹಾಕಿದ್ದೀನಿ ನೋಡಿ. ಹೀಗೆ ಕವರ್ನ ತೆಗೆದುಬಿಟ್ಟು ಈಗ ಹೆಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ತುಂಬ ಈಸಿ. ಇದೇ ಕವರೇ ಬೇಕು ಅಂತೇನಿಲ್ಲ, ಒಂದು ಎಣ್ಣೆ ಕವರ್ನೇ ಹಾಕೊಂಡ್ರೂ ಆಗುತ್ತೆ, ತಟ್ಟೋದಕ್ಕೆ ಬೇಗ ಕೂಡ ಆಗುತ್ತೆ. ಇದು ಒಬ್ಬಟ್ಟು ತಟ್ಟ ಕವರೇ ಬೇಕು ಅಂತ ಏನಿಲ್ಲ. ಮಾಮೂಲಿ ಇದು ಬರುತ್ತಲ್ಲ, ನಾನು ಎಣ್ಣೆ ಕವರ್ನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿವೆ. ನಾನು ಇದನ್ನೇನು ಹಾಕ್ಕೊಳ್ತಾ ಇರಲಿಲ್ಲ ನೋಡಿ. ಹೀಗೆ ಇದನ್ನು ಕೂಡ ಇನ್ನೊಂದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಇದೇ ಥರವಾಗಿ. ಹೀಗೆ ನಾನು ಒಂದು ಕವರ್ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ಕವರ್ ಹಾಕಿದ್ರೇ ನನಗೆ ಬರೋದು ಮಾತ್ರ, ಇಲ್ಲಾಂದರೆ ಬರೋದೇ ಇಲ್ಲ ತಟ್ಟೋದಕ್ಕೆ. ದಪ್ಪ ಮಾಡಿಬಿಡ್ತೀನಿ, ನನಗೆ ತೆಳುವಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಮಾಡುವಾಗ ನೋಡ್ತಾ ಇದ್ದೀರಲ್ಲ, ಹೀಗೆ ತಟ್ಟಿ ಮಾಡ್ಕೊಳ್ಳೋದು. ಹಬ್ಬಗಳಲ್ಲಿ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೇ ಮಾಡ್ತಾರೆ. ಆದರೆ ಕೆಲವೊಬ್ಬೊಬ್ಬರಿಗೆ ಮಾಡೋದು ಹೆಂಗೆ ಅಂತಲೇ ಬರಲ್ಲ. ಒಬ್ಬಟ್ಟು ಮಾಡಬೇಕು ಅಂದ್ರೆ ಒಂದು ದೊಡ್ಡ ರಿಸ್ಕ್ ಅಂತಲೇ ಹೇಳ್ಬೋದು. ಒಂದು ರೀತಿ ನಮಗೂ ಅವಾಗ ಹಂಗೆ ಇದ್ದಿದ್ದು, ಆದರೆ ಈಗೆಲ್ಲ ಬರುತ್ತೆ, ಈಗೇನು ಮಾಡ್ಕೊಳ್ತೀವಲ್ಲ, ಹಂಗಾಗಿ ಏನು ಅನ್ಸಲ್ಲ. ಈಗ ಇನ್ನೂ ಫಸ್ಟ್ ಟೈಮ್ ಮಾಡೋರ್ಗಂತೂ ಒಬ್ಬಟ್ಟ ಅನ್ನಂಗೆ ಅನಿಸುತ್ತೆ. ಆದರೆ ನೀವು ಈ ರೀತಿ ಮಾಡ್ಕೊಳ್ಳಿ, ಬೇಗ ಬೇಗ ಮಾಡ್ಕೋತೀರಾ. ಒಬ್ಬಟ್ಟು ಅಂದರೆ ಏನು ತಲೆನೋವೇ ಅಂತಲೇ ಅನಿಸಲ್ಲ, ಅಷ್ಟು ಬೇಗ ಮಾಡ್ಕೊಳ್ಬೋದು. ಕಾಯಿ ಒಬ್ಬಟ್ಟೆ ಆಗಿರ್ಬೋದು, ಬೇಳೆ ಒಬ್ಬಟ್ಟೆ ಆಗಿರ್ಬೋದು. ಬೇಳೆ ಒಬ್ಬಟ್ಟಂತೂ ಇನ್ನೂ ಈಸಿನೇ. ಬೇಳೆ ಒಬ್ಬಟ್ಟು ಮಾತ್ರನ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಕಾಯಿ ಒಬ್ಬಟ್ಟು ಅಷ್ಟೇ ಈಸಿನೇ ಇರುತ್ತೆ. ಸ್ವಲ್ಪ ಬೇಯಿಸೋದೊಂದು ತಡ ಆಗುತ್ತೆ ಅಷ್ಟೇ. ಒಂದು 20 ನಿಮಿಷ ಬೇಯಿಸ್ಬೇಕಾಗುತ್ತೆ. ಕಾಯಿ ಎಲ್ಲ ಹಾಕಿ ಇದರಲ್ಲಿ ಬೆಲ್ಲದ ಪಾಕದಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀವಲ್ಲ, ಅದು ಎಣ್ಣೆ ಬಿಡೋ ತನಕ ಬೇಯಿಸ್ಬೇಕು. ಅದೊಂದೇ ತಡ ಆಗುತ್ತೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಒಬ್ಬಟ್ಟು ಇಷ್ಟು ಬೇಗ ರೆಡಿ ಆಯಿತು ಅಂತ. ತುಪ್ಪ ಹಾಕ್ಕೊಂಡಿದ್ದೀನಿ. ಬರೀದೇ ತಿಂದ್ಬಿಡ್ಬೋದು, ತುಪ್ಪನೇ ಬೇಕು ಅಂತ ಏನಿರಲ್ಲ, ಬರೀದೇ ತಿನ್ಕೊಳ್ಬೋದು, ಹಂಗೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದನ್ನು ಕೂಡ ಹಾಕ್ಕೊಂಡು ಬೇಯಿಸ್ತೀನಿ. ಅದನ್ನು ಕೂಡ ಹಾಕ್ಕೊಂಡು ಇದೇ ಥರವಾಗಿ ಅದನ್ನು ಹಾಗೆ ಬೇಯಿಸ್ಕೊಂಡ್ಬಿಡ್ತೀನಿ. ನೀಟಾಗಿ ಬೇಯಿಸ್ಬೇಕು ಮಾತ್ರ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಜಾಸ್ತಿ ಜೋರಾಗಿ ಇಡಬಾರ್ದು. ಮೀಡಿಯಮ್ ಆಗಿ ಇಟ್ಕೊಂಡು ಮೀಡಿಯಮ್ಮಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಒಬ್ಬಟ್ಟು ಕೂಡ ಮಾಡಿಕೊಂಡೆ. 2 ಒಬ್ಬಟ್ಟು ಕೂಡ ರೆಡಿ ಆಯಿತು. ತೋರಿಸ್ತೀನಿ ಇವಾಗ ನಿಮಗೆ ಹೇಗಿದೆ ಅಂತ ಹೇಳಿ. ನೋಡಿ, ಸಖತ್ತಾಗಿದೆ. ನಾನು ಕೂಡ ಫಸ್ಟ್ ಟೈಮು ಕಾಯಿ ಒಬ್ಬಟ್ಟು ನಾನು ಕೂಡ ಫಸ್ಟ್ ಟೈಮ್ ಕಾಯಿ ಒಬ್ಬಟ್ಟು ಮಾಡಿರೋದು. ತುಂಬ ಚೆನ್ನಾಗಿ ಬಂತು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ಎಲ್ರಿಗೂ ಇಷ್ಟ ಆಯಿತು ಮನೆಯಲ್ಲಿ. ನೋಡಿ, ಹೀಗೆ ಹೇಗಿದೆ ನೋಡಿ. ಒಬ್ಬಟ್ಟಂತೂ ಕಾಯಿ ಒಬ್ಬಟ್ಟಂತೂ ಸಖತ್ತಾಗಿದೆ. ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಈ ಒಬ್ಬಟ್ಟು ಮಾಡೋವಾಗಂತೂ ಎಣ್ಣೆ ಆಗೋಗುತ್ತೆ, ಶೆಲ್ಫ್ ಮೇಲೆಲ್ಲ ಎಣ್ಣೆ ಆಗೋಗುತ್ತೆ. ನೋಡಿ, ಹೀಗೆ ಇದು ಮಾಡ್ತೀನಿ. ಈಗ ಹಂಗೆ ನಾನು ಕೂಡ ಕಾಯಿ ಒಬ್ಬಟ್ಟನ್ನು ಮುಗಿಸ್ಕೊಂಡು ಹಂಗೆ ಬೇಳೆ ಒಬ್ಬಟ್ಟಿಂದು ವಿಡಿಯೋನು ಕೂಡ ಹಂಗೆ ಕಂಟಿನ್ಯೂ ಇರುತ್ತೆ, ಅದನ್ನು ಕೂಡ ಹಂಗೆ ನೋಡ್ಕೊಳ್ಳಿ. ನೋಡಿ, ಕಾಯಿ ಒಬ್ಬಟ್ಟಂತೂ ನೋಡೋದಕ್ಕಂತೂ ಸಖತ್ತಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ. ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ ಹೇಗಿದೆ ಅಂತ ಹೇಳಿ. ಈ ಒಬ್ಬಟ್ಟು
ಅಷ್ಟೇ ಹಬ್ಬಕ್ಕೆಲ್ಲ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟೆ ಮಾಡ್ತಾರೆ. ನೋಡಿ ಈಗ ನಾನಿವಾಗ ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ನಾನು ಬೇಳೆನ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು, ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟಿದೆ ಬೇಳೆ, ಅಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ, ಅರಶಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಅಷ್ಟಿದೆ. ಚಿರೋಟಿ ರವೆ ಒಂದು 3 ಸ್ಪೂನ್ ಅಷ್ಟಿದೆ. ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಒಬ್ಬಟ್ಟು. ಅದಕ್ಕೇ ಮೈದಾ ತೊಗೊಂಡಿದ್ದೀನಿ, ಕಾಯಿ ತುರಿನೂ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ. ಈ ಬೆಲ್ಲ ಬೇಳೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬೇಳೆ ತೊಗೊಂಡಿದ್ರೆ ಬೆಲ್ಲ ಒಂದು 400 ಗ್ರಾಮ್ ಅಷ್ಟು ಬೆಲ್ಲ ಬೇಕಾಗುತ್ತೆ. ಪರ್ಫೆಕ್ಟಾಗಿ ಬರಬೇಕು ನಿಮ್ಗೆ ಒಬ್ಬಟ್ಟು ಎಷ್ಟು ಅಳತೆನಲ್ಲಿ ಹಾಕಬೇಕು ಅಂದರೆ ಇಷ್ಟು ತೊಗೋಬೇಕು. ಏನಕ್ಕೆ ಅಂದರೆ ಎಲ್ಲವೂ ಸಮನೇ ಹಾಕ್ತಾರೆ. ನಾನು ಸ್ವಲ್ಪ ಬೇಳೆನ ಇದಂತೂ ಸಾಂಬಾರಿಗೆ ಅಂತ ತೆಗಿತೀನಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಕಾಯಬೇಕು, ಒಬ್ಬಟ್ಟಿಗೆ ಸಾಂಬಾರಿಗೆಲ್ಲ ಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಚಿರೋಟಿ ರವೆನ ಮೈದಾದಲ್ಲಿ ಹಾಕ್ಕೊಂಡು ಫಸ್ಟು ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ. ಇದು ಕಣ್ಕ ಅಂತಲೇ ಏನೋ ಅಂತಾರೆ ಇದಕ್ಕೆ, ನಾವು ಹಿಟ್ಟು ಅಂತೀವಿ. ಇದಕ್ಕೆ ಅರಶಿನ ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು ಇದ್ರೊಳಕ್ಕೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಾಮೂಲಿ ಕಲಿಸ್ಕೊಂಡ್ಬಿಡ್ತೀನಿ. ನೀರು ಹಾಕ್ಕೊಂಡು ಮೀಡಿಯಮ್ ಆಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತೊಗೋತೀನಿ. ನೋಡ್ತಾ ಇದ್ದೀರಲ್ಲ, ನೀರು ಹಾಕ್ಕೊಂಡು ಈ ಹದವಾಗಿ ಇರಬೇಕು, ಮೀಡಿಯಮ್ ಆಗಿ ಈ ಹದವಾಗಿ ಹಿಟ್ಟು ಬರಬೇಕು. ನೋಡಿ, ಇನ್ನೂ ನೆನಿಬೇಕು, ನೆಂದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ನೆಂದ ಮೇಲೆ ಎಳೆ ಥರ ಬರಬೇಕು, ಆ ರೀತಿಯಾಗಿರಬೇಕು. ಅಷ್ಟರಲ್ಲಿ ನೋಡಿ ಬೇಳೆಗೆ ನೀರು ಇಟ್ಕೊಂಡಿದ್ದೀನಿ. ಬೇಳೆಗೆ ನೀರು ಚೆನ್ನಾಗಿ ಕುದ್ದ ಮೇಲೆ ಬೇಳೆನ ಹಾಕ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಬೇಳೆ ಎಷ್ಟರ ಮಟ್ಟಿಗೆ ಬೇಯಬೇಕು ಅಂದರೆ ಮಾಮೂಲಿ ಮೀಡಿಯಮ್ ಆಗಿ, ಒಂದು ತೀರ ಬೆಂದೋಗಿ ಕದ್ರೋಗಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹೆಂಗೆ ಅಂತಂದರೆ ಒಂದು ನೀಟಾಗಿ ಮುಟ್ಟು ಇಸ್ಕಿದ್ರೆ ಒಡೆದೋಗ್ಬೇಕು, ಆ ರೀತಿ ಇರಬೇಕು. ಅಲ್ಲಿವರೆಗೂ ತೀರ ಕದ್ರೋಗ್ಬಾರ್ದು, ಆ ಥರ ಇರಬಾರ್ದು. ಆ ರೀತಿ ಬೆಂದ ಮೇಲೆ ನಾನು ಬೇಳೆನ ಸಾಂಬಾರಿಗೂ ಕೂಡ ತೆಕ್ಕೊಂಡು ಆಮೇಲೆ ಬೆಲ್ಲನ ಹಾಕ್ಕೊತೀನಿ. ಬೆಲ್ಲ ಅಂದರೆ ಬೇಳೆ ಒಬ್ಬಟ್ಟಿನ ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟಿನ ಸಾಂಬಾರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತಗೊಂಡು ನಾನು ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬಿಡ್ತೀನಿ. ನೋಡಿ, ಈ ಥರ ನೀರೆಲ್ಲ ಬಿಡಬೇಕು, ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ನಾನಿವಾಗ ಇದನ್ನು ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಬೌಲ್ ಬರುತ್ತೆ ಅಂದರೆ ಚಿಕ್ಕದು 2 ಹೋಳು ಅಷ್ಟು ಕಾಯಿ ಆಗುತ್ತೆ, ದೊಡ್ಡದಾದರೆ 1 ಹೋಳು ಆಗುತ್ತೆ, ಇಷ್ಟು ಬರುತ್ತೆ. ಹೀಗೆ ಇಷ್ಟು ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಬೇಯಿಸ್ಬಿಟ್ಟು ಈ ಹದ ಮಾಡ್ಕೊತೀನಿ ನಾನು. ಈ ಹದ ಬಂದ ಮೇಲೆ ನಾನು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಜಾರಲ್ಲಾದರೂ ರುಬ್ಬೋದು, ಒಬ್ಬೊಬ್ಬರು ಗ್ರೈಂಡಲ್ಲಾದರೂ ರುಬ್ಕೊಳ್ಬೋದು. ನೀವು ಯಾವ ರೀತಿ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನುಣ್ಣಗೆ ರುಬ್ಕೊಬೇಕದಂತೂ. ಒಬ್ಬಟ್ಟು ಬೇಳೆ ಸಿಕ್ಕಬಾರ್ದು ಒಬ್ಬಟ್ಟು ತಟ್ಟವಾಗ, ಇಲ್ಲಾಂದರೆ ಒಬ್ಬಟ್ಟು ಕಿತ್ತೋಗ್ಬಿಡುತ್ತೆ. ಈ ರೀತಿಯಾಗಿ ಜಾರಲ್ಲಿ ಸ್ವಲ್ಪನೇ ಹಾಕ್ಕೊಂಡು 2 ಸಲ, 2 ಅಂದರೆ ಅರ್ಧ ಸೌಟು ಇಲ್ಲ, 1 ಸೌಟು ಹಾಕ್ಕೊಂಡ್ರು ಸಾಕಾಗ್ಬಿಡುತ್ತೆ ರುಬ್ಬೋದಕ್ಕೆ ಒಂದು ಜಾರಲ್ಲಿ. ಯಾಕಂದರೆ ನೀಟಾಗಿ ರುಬ್ಬಬೇಕಲ್ಲ, ಹಾಗಾಗಿ ನೋಡಿ ಹೀಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಹೀಗೆ ಎಷ್ಟು ಸ್ಮೂತಾಗಿರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟಂತೂ. ಒಂದು ಸ್ವಲ್ಪನೂ ಕಿತ್ತೋಗೋದು ಇಲ್ಲ, ಒಡೆದೋಗೋದು ಇಲ್ಲ, ಏನೂ ಆಗಲ್ಲ. ಅಂದರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಒಬ್ಬಟ್ಟು ಮಾಡೋದೇ ಒಬ್ಬೊಬ್ಬರು ದೊಡ್ಡ ರಿಸ್ಕ್ ಅಂತಲೇ ಹೇಳ್ತಾರೆ. ನೋಡ್ತಾ ಇದ್ದೀರಲ್ಲ, ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ, ಫಸ್ಟು ನಾವು ಬೇಳೆ ಎಲ್ಲ ಬೇಯಕ್ಕೆ ನೀರು ಇಟ್ಬಿಟ್ಟು ಆಮೇಲೆ ನಾವು ಹಿಟ್ಟನ್ನು ಕಲಸಿಟ್ಬಿಡ್ಬೇಕು. ಹಿಟ್ಟು ಬೇಗ ಚೆನ್ನಾಗಿ ನೆನಿಬೇಕು, ಅದು ನೆಂದ್ರೇ ಚೆನ್ನಾಗಿ ಬರೋದು ಒಬ್ಬಟ್ಟು ಮಾತ್ರನ. ಹಿಟ್ಟು ಚೆನ್ನಾಗಿ ನೆನಿಬೇಕಂದ್ರೆ ಒಂದೇನಿಲ್ಲ, ಮಿನಿಮಮ್ ಒಂದು 2 ಅವರ್ ಆದರೂ ನೆನಿಬೇಕದು ಹಿಟ್ಟು, ಅವಾಗೆ ಚೆನ್ನಾಗಿ ಬರೋದು ಒಬ್ಬಟ್ಟು. ಇಲ್ಲಾಂದರೆ ತಟ್ಟೋದಿಕ್ಕೆ ಬರಲ್ಲ. ಅದೊಂದೇ ಮೇಯ್ನ್ ಅಂತ ಹೇಳ್ಬೋದು. ಬೇಗ ನೀವು ಹಿಟ್ಟನ್ನು ಕಲಸಿ ಬಿಟ್ಬಿಡ್ಬೇಕು. ನೀವು ಕಲಸಿದ ತಕ್ಷಣ ಒಬ್ಬಟ್ಟು ಮಾಡ್ತೀರಿ ಅಂದರೆ ಬರಲ್ಲ. ನೋಡಿ, ಈ ರೀತಿಯಾಗಿ ನಾನು ಉಂಡೆನ ಮಾಡಿಕೊಂಡು ಈ ರೀತಿ ಸ್ವಲ್ಪ ಹಿಟ್ಟು ತಟ್ಬಿಟ್ಟು ಅದಕ್ಕೆ ಹೂರ್ಣನ ಇಟ್ಬಿಟ್ಟು ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ತಟ್ಕೋತೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೋಬೇಕಾಗತ್ತೆ. ನೋಡಿ, ಈಗ ಇದಕ್ಕೂ ಕೂಡ ಅಷ್ಟೇ, ನಾನು ಮೇಲೆ ಒಂದು ಕವರ್ನ ಕೂಡ ಹಾಕ್ಕೊಂಡು ನಾನು ಮಾಡ್ಕೋತೀನಿ. ಕವರ್ ಹಾಕೋದ್ರಿಂದ ನಿಮಗೆ ರಿಸ್ಕೇ ಅನಿಸಲ್ಲ, ಬೇಗ ಪಟಾಪಟ ಅಂತ ಮಾಡ್ಕೊಂಬಿಡ್ಬೋದು. ತುಂಬ ಸುಲಭ ಕೂಡ ಅನಿಸುತ್ತೆ, ತುಂಬ ಈಸಿ ಆಗುತ್ತೆ. ನೋಡಿ, ಹೀಗೆ ನಾನು ಹೆಂಚಿನ ಮೇಲೆ ಒಂದು ತವದ ಮೇಲೆ ಹಾಕ್ಕೊಂಬಿಟ್ಟು ಬೇಯಿಸ್ಕೊಳ್ತೀನಿ. ತವ ಆದರೂ ಆಗ್ಬೋದು, ಹೆಂಚಾದರೂ ಆಗ್ಬೋದು, ರೊಟ್ಟಿ ಹೆಂಚು ಬರುತ್ತಲ್ಲ ಅದಾದರೂ ಆಗ್ಬೋದು, ಈ ರೀತಿ ತವ ಕೂಡ ಆಗ್ಬೋದು, ಹೆಂಗಾದರೂ ಸರಿ. ಹೀಗೆ ನೋಡಿ, ಹೆಂಚಿನ ಮೇಲೆ ಹಾಕ್ಕೊಂಡು ನೀಟಾಗಿ ಕಿತ್ತೇ ಹೋಗಲ್ಲ, 2 ಕಡೆನೂ ಬೇಯಿಸ್ಕೊಂಡ್ರೆ ಬೇಳೆ ಒಬ್ಬಟ್ಟು ರೆಡಿಯಾಗೋಗುತ್ತೆ ತುಂಬ ಈಸಿಯಾಗಿ. ನೋಡ್ತಾ ಇದ್ರಲ್ಲ, ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ನಾನು ಯಾವ ರೀತಿ ಮಾಡಿಕೊಂಡೆ, ಎಷ್ಟು ಸುಲಭವಾಗಿ ಮಾಡಿದೆ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಹೊಸಬ್ರು ಯಾರಾದ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ